ಇವ್ರ ಸುಮಂತ್ ಅಂತ ಹೇಳಿ, ಸುಮಂತ್ ಕ್ಯಾದ್ರಿ, ಆಮೇಲೆ ವಿವೇಕ, ನಿತಿನ್, ಆಮೇಲೆ ಯುವರಾಜ್. ಲಾಸ್ಟ್ ಲೆಟರ್ ದೇವರ ಮುಂದೆ ಏನೋ ಹಸ್ತಾರಲ್ಲ. ಆಮೇಲೆ ಇದು ನನ್ನ ಸೆಟಪ್ ನೋಡ್ರಿ. ಈಗ ಬುಕ್ಸ್ ಇಟ್ಟೇವಿ, ಬೈಬೇಡ್ರಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಹೊಂಟೇನಿ ಕಾಲೇಜಿಗೆ. ಇವತ್ತೇನಪ್ಪ ಅಂದ್ರೆ ಇವತ್ತು 5th ಡೇ. ಇವತ್ತೇನೈತೆ ಅಂತಂದ್ರೆ ಕಾಲೇಜ್ ಒಳಗೆ ಇವೆಂಟ್ಸ್ ಅದಾವ. ಅಂದ್ರೆ ಐಸ್ ಬ್ರೇಕರ್ ಐತೆ, ಮತ್ತು ಇನ್ನೊಂದಿಷ್ಟು ಏನೇನು ಗೇಮ್ಸ್ ಅದು ಅದಾವ. ಸೊ ತೋರಿಸ್ತೇನಂತ. ಆಮೇಲೆ ಇನ್ನೂ ಮಟ್ಟ ನಂದು ಬ್ಲಾಗ್ಸ್, ನಂದು ಕಾಲೇಜ್ ಬ್ಲಾಗ್ಸ್ ಯಾರು ನೋಡಿಲ್ಲ ಅಂದ್ರೆ ಹೋಗಿ ಒಂದು ಸರ್ತಿ ಚೆಕ್ ಮಾಡಿರಿ. ಆ್ಯಂಡ್ ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ಮಂಜುನಾಥ ಕಾಲೇಜ್ 10 ಗಂಟೆಗೆ, ಆ್ಯಕ್ಚುಲಿ 8 ಗಂಟೆಗೆ ಚಾಲು, 10 ಗಂಟೆ. ಈಗ 9:30 ಎದ್ದಾನ, ಸಾರಿ 8:30 ಎದ್ದು ಸ್ನಾನ ಮಾಡಿದ. ಯಾವಾಗ ತೋಲೆ ಒಂದು ಕ್ಲಾಸ್ ಐತೆ ಅಂತಂದು ಹೇಳಿ ಮುಕ್ಕೊಂಬಿಟ್ಟ ನೋಡ್ರಿ. ಇಲ್ಲಿ ಮುಕ್ಕೊಂಬಿಟ್ಟ ಡೈರೆಕ್ಟ್. ಎಷ್ಟಾಗೈಸ್, ಈಗ ಹೋಗೋಣ ಅಂತ. ಈಗ ರ್ಯಾಪಿಡೋ ಬುಕ್ ಮಾಡೀನಿ, ಹೋಗೋಣ ಅಂತ. ಸೊ ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೋಗೋ ಮುಂದೆ ಸಿಗ್ತೇನೆ ಅಂತ. ಇಲ್ಲೇ ಸೆಮಿನಾರ್ ಹಾಲಿಗೆ ಬಂದೀವಿ. ಇಲ್ಲೇ ಹುಡುಗರು ಕುಂತಾರ ನೋಡ್ರಿ. ಹಾಯ್ ಹಾಯ್ ಬ್ರೋ. ಹಾಯ್ ಹಾಯ್ ಬ್ರೋ. ಇಲ್ಲೆಲ್ಲರೂ ಕುಂತಾರ ನೋಡ್ರಿ. ಇವ್ರ ಸುಮಂತ್ ಅಂತ ಹೇಳಿ, ಸುಮಂತ್ ಕ್ಯಾದ್ರಿ, ಆಮೇಲೆ ವಿವೇಕ, ನಿತಿನ್, ಆಮೇಲೆ ಯುವರಾಜ್, ಪ್ರೇಮ್ ಅಂತೇಳಿ. ಇವನು ಮೊನ್ನೆ ನೋಡಿರ್ಬೋದು ನೀವು, ಕಲ್ಯಾಣ್. ಆಮೇಲೆ ಸಮ್ಮೇದ, ಇವ ಬಂದ್ಬಿಟ್ಟು ಪ್ರದೀಪ್, ನಾನು ಬಂದೆ. ಸೊ ಇವರೆಲ್ಲರೂ ಸಿಕ್ಕಾರ. ಇವತ್ತು ಗೇಮ್ಸ್ ಅದು ಅದಾವ. ಮುಂದೆ ಕೇಳಿಸ್ಕೊಂತಾರೆ, ಬೇಡ ನಮ್ದಷ್ಟು ತೋರ್ಸೋ, ಈಗ ಆಮೇಲೆ ಬೇಕಂತ ತೋರ್ಸೋಣ. ಬರೀ ಇಂಥದೆಯ ನೋಡ್ತೀರಿ. ಏನು ಗೇಮ್ಸ್ ಇರ್ತಾವೆ ಗೊತ್ತಿಲ್ಲ ನಮಗೂ. ಸೊ ಸ್ಟೇ ಟ್ಯೂನ್ ಆಗಿ. ಫಸ್ಟ್ ಲೆಟರ್ ಪಿ, ಆಮೇಲೆ ದೇವರ ಮುಂದೆ ಲಾಸ್ಟ್ ಲೆಟರ್ ದೇವರ ಮುಂದೆ ಏನೋ ಹಸ್ತಾರಲ್ಲ. Starts your name of meaning of my okay. It's like moon. ಚಂದ್ರು. Starts from S. What S in the moon is ಫೈನಲಿ ಮುಗೀತ ಕ್ಲಾಸಸ್. ಅಂದ್ರೆ ಇದು ಇವೆಂಟ್ ಇತ್ತ ನಾರ್ಮಲ್ ಆಗಿ. ಸೊ ಅದಾದಮೇಲೆ ಒಂದು ಸೆಷನ್ ಇತ್ತು. ಹೆಂಗಿತ್ತ ಇವತ್ತಿಂದ? ಗುಡ್, ಚಲೋ ಇತ್ತ. ಪ್ಲೀಸ್ ಈ ಬ್ರೋಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬ್ರೋ, ನಿಮ್ಗೆ ಹೆಂಗೆ? ಬ್ರೋ ಎಲ್ಲ ಸೂಪರ್ ಆಯಿತು, ಎಲ್ಲ ಚಲೋ ಇತ್ತು.
ಇವೆಂಟ್ ಗೇಮ್ಸ್ ಎಲ್ಲ ನಾನು ಲೇಟ್ ಆಗೋದು ಬರೋದು ಇವೆಂಟ್ಗೆ. ಲೇಟಾಗಿ ಬಂದ ಬೇಗ ನಾನು ಲೇಟ್ ಸರಿ ಬ್ರೋ. ಓಕೆ, ಇವೆಂಟ್ ಎಲ್ಲ ಚೆನ್ನಾಗಿತ್ತು. ಇವರ ಹುಡುಗರೆಲ್ಲರೂ ಇಲ್ಲದಾರ. ಹೆಂಗಿತ್ತ ಇವೆಂಟ್? ಗೇಮ್ಸ್ ಚೆನ್ನಾಗಿತ್ತು, ಗೇಮ್ಸ್ ಚೆನ್ನಾಗಿತ್ತು. ಸೆಷನ್ ಪರವಾಗಿಲ್ಲ, ಚಲೋ ಸ್ವಲ್ಪ ಇತ್ತು. ನಿದ್ದೆ ಬಂತು. ಇವರು ಎಲ್ಲರೂ ಹಿಂಗದಾರ. ಈಗ ಇವತ್ತಿನ ಹಿಂಗಿತ್ತು ಇವೆಂಟ್, ಸಾರಿ ಕ್ಲಾಸ್ ಮತ್ತು ಸೆಷನ್. ಈಗ ಮನೆಗೆ ಹೋಗ್ಬೇಕು. ಮಂಜುನಾಥ್ ಅಲ್ಲೇ ಮನೆದಾಗ ಅದಾನ. ಆಮೇಲೆ ಅವ್ನು ಕಾಲೇಜಿಗೆ ಹೋಗಿಲ್ಲ ನಾ ಹೇಳ್ದಂಗೆ. ತಡಿ, ಇಲ್ಲಿ ಇನ್ನಿಬ್ರು 3 ಮಂದಿ ಬಂದರು ಇಲ್ಲದಾರ. ಬ್ರೋ ಹೆಂಗಿತ್ತ ಇವತ್ತಿಂದ ಸೆಷನ್? ಚಲೋ ಇತ್ತು. ಬಾಯ್ ಬಂದ್ವಿ. ಏ ಬೈ ಬೇಡಪ್ಪ, ಹೇಳ್ಬೇಡ. ಫಸ್ಟ್ ಅಣ್ಣಂಗೆ ತುಂಬಾ ರೆಸ್ಪೆಕ್ಟ್ ಸಿಕ್ಕಿದೆ. ಅಣ್ಣ ಅಂತ ಹೇಳ್ಬಿಟ್ಟು ಅಣ್ಣ ಪಾಪ ನಮ್ಮ ಲಾಗರ್ ಭಾರಿ ಬೇಜಾರಾಗಿದ್ದಾನೆ. ಬೇಜಾರಾಗಿರೋ ಲಾಗರ್ ಇವನೇ ನೋಡಿ. ಈಗ ಹೋಗೋಣಂತ ಸೀದಾ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನಂತ. ಏನಾರ ತೊಗೊಂಡು ಹೋಗ್ಬೋದ ನೋಡ್ತೇನೆ. ಹಿಂಗ ಹೊಂಟಿದ್ದೆ. ಇಲ್ಲಿ ವಡಾಪಾವ್ ಸಿಗ್ತವೆ. ವಡಾಪಾವ್ ಕೊಡ್ತಿರ್ಬೋದು. ಒಂದು 2 ವಡಾಪಾವ್ ಪಾರ್ಸಲ್ ತೊಗೊಬೇಕಂದ್ರೆ ನನಗೆ ಮತ್ತು ಮಂಜುನಾಥ್ಗೆ ಪಾರ್ಸಲ್ ತೊಗೊಂಡು ಮಾಡತ್ತಾರ. ಬಿಸಿ 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 ವಡಾಪಾವ್. गरम बने देना पावर टेस्ट है. चलो स्टॉप वीडियो है करे और लानो है वेडिंग कराओ. खड्डे कचौरी चालू करो. ಈಗ ಅದು ಮನೆಗೆ ಬಂದ. ಬಿಸಿಬೇಳೆ ಭಾತ್ ಆರ್ಡ್ರ್ ಮಾಡಿದ್ವಿ. ಬಿಸಿಬೇಳೆ ಭಾತ್ ಬಂದದ, ಇಲ್ಲಿ ನೋಡ್ತಿರ್ಬೋದು. ಬಿಸಿಬೇಳೆ ಭಾತ್ ಮತ್ತು ಆಗಲೇ ವಡಾಪಾವ್ ತಂದಿದ್ದೆ. ಅದ 2 ವಡಾಪಾವ್ ತಂದೇನಿ. ಇಲ್ಲಿ ಕುಂತಾನ ನೋಡ್ರಿಪ್ಪ. ಆಮೇಲೆ ಇದು ನನ್ನ ಸೆಟಪ್ ನೋಡ್ರಿ. ಇದು ಈಗ ಬುಕ್ಸ್ ಇಟ್ಟೇವಿ, ಬೈಬೇಡ್ರಿ. ಹಿಂಗೆ ಏನು ಹೊಲಸಿಟ್ಟ ಅನ್ನೋದಂತೇಳಿ. ಅದು ಆ್ಯಕ್ಚುಲಿ ಇವತ್ತು ಮುಂಜಾನೆ ಇಲ್ಲೇ ಇದ್ದ. ಆ್ಯಕ್ಚುಲಿ ನಿನ್ನೆ ನಾನು ರೆಸ್ಟ್ ಮಾಡಿದ್ದೆ ಇಡೀ ದಿನ. ಇವತ್ತು ಇವ್ ರೆಸ್ಟ್ ಮಾಡಾಕತ್ತಾನ ನೋಡ್ರಿ. ಫುಲ್ ಇಬ್ಬರಿಗೂ ನೆಗಡಿ. ಹೌದಲ್ಲೇ? ಹೆಂಗೈತಿ ನೆಗಡಿ? ಐತಿ, ಕಮ್ಮಿ ಆಗೈತಿಲ್ಲ? ಐತ್ಲಿಪ್ಪ, ತಿನ್ನೋ ಸಾಧ್ಯ. ನಿನ್ನ ಹಂಗಾಗಿತ್ತು ಹುಯಿ ಅಂತ. ಇವತ್ತು ಆ್ಯಕ್ಚುಲಿ ಮೊನ್ನೆನ ಇಬ್ರಿಗೂ ಆಗೈತಿ. ಬಟ್ ನಿನ್ನೆ ಕಾಲೇಜಿಗೆ ಹೋಗಿದ್ದ, ನಾನು ಹೋಗಿದ್ದಿಲ್ಲ. ಇವತ್ತು ನಾನು ಹೋಗೇನಿ, ಇವ್ ಹೋಗಿಲ್ಲ. ಹಿಂಗೈತಿ. ಈಗ ಊಟ ಮಾಡ್ಕೊಂತ ಸ್ವಲ್ಪ ಟಿ ವಿ ಇಲ್ಲಲ್ಲ, ಇಲ್ಲ ಯೂಟ್ಯೂಬ್ ನೋಡ್ಕೊಂಡು ಕುಂದ್ರೂ. ಆಮೇಲೆ ಹಿಂಗೈತಿ. ಈಗ ಊಟ ಮಾಡಿ ಸಿಗ್ತೇನಂತ. ಈಗ ಫ್ರೆಶ್ ಅದ. ಈಗ ಮುಕ್ಕೊಂಡಿದ್ವಿ. ರೆಸ್ಟ್ ಮಾಡಿ ಈಗ ಫ್ರೆಶ್ ಆಗಿ ಕಾಫಿ ಮಾಡತ್ತಿದ್ವಿ. ಕಾಫಿ ರೆಡಿ ಆಗೈತಿ ನೋಡಿರ್ಬೋದು. ಆ್ಯಕ್ಚುಲಿ ಮೊನ್ನೆ ಗ್ಯಾಸ್ ತೊಗೊಂಬಂದಿದ್ವಿ. ಗ್ಯಾಸ್ ತೊಗೊಂಬಂದು ಅನ್ನ ಸಾರೋದು ಮಾಡ್ಕೊಂಡ್ವಿ. ಅನ್ನ ಸಾರೋದು ಮಾಡ್ಕೊಂಡು ತಿಂದ. ಮತ್ತು ಈಗ ಮೊನ್ನೆ ಈಗ ಕಾಫಿ ಮಾಡ್ಕೊಂಡಿವಿ. ಕಾಫಿ ಕುಡಿದ ಮತ್ತು ಹೊರಗಡೆ ಹೋಗ್ಬೇಕಾ, ಮತ್ತು ಸ್ವಲ್ಪ ಓದ್ಬೇಕಾ. ಸ್ವಲ್ಪ ಪ್ರಾಕ್ಟೀಸ್ ಇರಲಿ ಗೈಸ್. ಸ್ವಲ್ಪ ಏನಾರು ಕೋಡಿಂಗ್ ಅದು C ಆಯ್ತು, C++ ಆಯ್ತು, ಜಾವಾ ಆಯ್ತು, ಪೈಥಾನ್ ಆಯ್ತು, ಯಾವ್ದಾರ ಒಂದು ಸ್ವಲ್ಪ ಕೋಡಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕಲ್ಲ. ಈಗ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ಆಪ್ಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಈಗ ಕಾಫಿ ಕುಡಿದ ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಆಮೇಲೆ ಮತ್ತೆ ಹೊರಗೆ ಹೋಗ್ಬೇಕು. ಸೊ ಬರೀ ಈಗ ಇದು ನಂದು ಕಪ್ಪ, ಇಲ್ಲಿ ನೋಡ್ತಿರ್ಬೋದು ನಂದು. ಆಮೇಲೆ ಇದೈತಲ್ಲ, ಇದು ಮಂಜುನಾಥನ್ ಕಪ್ ತಗ್ರಿಪ್ಪ. ಹಾಂ, ಇದು ಮಂಜುನಾಥಿನ ಕಪ್. ಹೆಂಗೈತೆ ನೋಡ್ರಿ. ಕಾಫಿ ಕುಡಿದ ಸಿಗ್ತೇನಂತ. ಈಗ ಹೊಂಟೇವಿ ಊಟ ಮಾಡ್ಲಿಕ್ಕಂತ ಹೇಳಿ ಹೊರಗಡೆ. ಇಲ್ಲದ ನೋಡ್ರಿಪ್ಪ ಮಂಜುನಾಥ. ಏನು ಮಾಡಿದಿಪ್ಪ ಇವತ್ತ? ಇಡೀ ದಿನ ಅಭ್ಯಾಸ ಮಾಡಿದಿಲ್ಲ? ಓದಿದ್ವಿ ಗೈಸ್. ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡ್ವಿ. ಈಗ ಟೈಮ್ ಆಗೈತಿ 9 ಗಂಟೆ 9:05 ನಿಮಿಷ ಐತೆ ಅಷ್ಟ. ಈಗ ಊಟ ಮಾಡಿ ಬರ್ತೇನಂತ. ಊಟ ಮಾಡಿ ಸಿಗ್ತೇನಂತ. ಈಗ ಆಗಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ. ಬಂದ ಮಸ್ತ್ ಏನ್ರಿ ಹಾಸ್ಕೊಂಡು ಈಗ ಮುಕ್ಕೊಳಕತ್ತೀವಿ. ಆಮೇಲೆ ಕೋಲ್ಡ್ ಅಂದ್ರೆ ಭಾಳ ಐತಿ. ಇನ್ನು ಎಷ್ಟು ಡಿಗ್ರಿ ಹೋಗ್ತೈತೆ ಗೊತ್ತಿಲ್ಲ. ಇನ್ನೂ ಏನೋ 10ನೇ ತಾರೀಕಿಗೇನೋ 9ನೇ ತಾರೀಕಿನ ಮೇಲೇನೋ ಎಷ್ಟು ಅಂದ್ರೆ ನಾಳೆನೋ 10 ಡಿಗ್ರಿ ಸೆಲ್ಸಿಯಸ್ ಬರ್ತೈತಿ ಅಂತ ಅನ್ಲಿಕತ್ತಾರ ಇಲ್ಲಿ ಬೆಂಗಳೂರೊಳಗೆ. ಏನು ಗೊತ್ತಿಲ್ಲ. ಈಗ ಮೊನ್ನೆ ಎಷ್ಟು 15 ಡಿಗ್ರಿ ಇತ್ತು ಅದಿಲ್ಲ? ಮೊನ್ನೆ 15 ಡಿಗ್ರಿ ಇತ್ತು. ಚೆಕ್ ಮಾಡಿದ್ವಿ ನೈಟ್. ಈಗ ಅಷ್ಟೇ ಐತನ? ಭಾಳ ಐತಿ ಗೈಸ್. ನೆಲ ಅಂತೂ ತಂಪಾಗ್ಯಾವ ಗೈಸ್. ಫುಲ್ ಭಾಳ ಕೊಡ್ದಾವಿಲ್ಲ ನೆಲ.
ಭಾಳ ಕೊಡಿದ್ ಗೈಸ್. ಸಾಕ್ಸ್ ಹಾಕ್ಕೊಂಡು ಅಡ್ಡಾಡ್ಬೇಕಾಗೈತಿ ನೋಡ್ರಿ, ಹಂಗಾಗೈತಿ, ಅಷ್ಟು ಕೋಲ್ಡ್ ಆಗೈತಿ. ಆಮೇಲೆ ಈ ಕೋಲ್ಡಿಗೆ ಫುಲ್ ಎಲ್ಲರಿಗೂ ನೆಗಡಿ ಜ್ವರ ಬರ್ಲಿಕ್ಕತ್ತೈತಿ, ನನಗೂ ಬಂದೈತಿ. ಆಗಲ್ಲಿ ಹೇಳ್ದಂಗೆ ಮೊನ್ನೆ ನಾನು ಮುಕ್ಕೊಂಡೆ, ಅಂದ್ರೆ ನಿನ್ನೆ ನನಗೆ ಜೋರ ಆರಾಮಿರ್ಲಿಲ್ಲ, ಮುಕ್ಕೊಂಬಿಟ್ಟಿದ್ದೆ. ಇವತ್ತು ಅಂದ್ರೆ ಮೊನ್ನೆನೂ ಮಂಜುನಾಥಿಗೂ ಇತ್ತು, ಬಟ್ ಅವ್ನು ನಿನ್ನೆ ಕಾಲೇಜಿಗೆ ಹೋಗಿದ್ದ, ಇವತ್ತು ರೆಸ್ಟ್ ಮಾಡಿದ. ನಾನು ನಿನ್ನೆ ರೆಸ್ಟ್ ಮಾಡೀನಿ, ಇವತ್ತು ಕಾಲೇಜಿಗೆ ಹೋಗೀನಿ, ಹಂಗಾಗೈತಿ. ಭಾಳ ಕೋಲ್ಡ್ ಐತಿ. ಸೊ ಎಲ್ಲರೂ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ರಿ ಅಷ್ಟೇ. ಆಮೇಲೆ ಆ ಹೊರಗಿಂದ ಹೆಚ್ಚಿಗೆ ನೀರು ಕುಡಿಯೋಕೆ ಹೋಗ್ಬೇಡ್ರಿ. ಅದು ನಿಮ್ಮ ಮನ್ಯಾಗಿಂದ ಏನು ನೀರು ತೊಗೊಂಡಿರ್ತೀರಿ ಅದೇ ನೀರು ಕುಡೀರಿ. ಆಮೇಲೆ ಕೋಲ್ಡ್ ನೀರಂತೂ ಒಟ್ಟ ಕುಡಿಯೋಕೆ ಹೋಗ್ಬೇಡ್ರಿ. ಮುಂಜಾನೆ ಬಿಸಿಲು ಇರ್ತೈತಿ ಖರೆ, ಬಟ್ ಕೋಲ್ಡ್ ನೀರು ಬೇಕಾಗಿತ್ತು ಅಂತ ಹೇಳಿ ಕುಡಿಯೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ರಾತ್ರಿ ಹೊತ್ತು ಭಾಳ ತಂಪಾತಪ್ಪ ಅಂತಂದ್ರೆ ನಿಮ್ಗೆ ಆಗಂಗಿಲ್ಲ. ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೈತೆ, ಅದಕ್ಕೆ ಹೇಳಿಕತ್ತೀನಿ. ಮಧ್ಯಾಹ್ನ ತಣ್ಣೀರು ಕೊಡೋದು ಬಿಟ್ಟಿವಿ, ಆಮೇಲೆ ರಾತ್ರಿ ನೋಡ್ತೀವಿ ನಮ್ದು 12 ಆಗಿದೆ ಗೈಸ್, ಫುಲ್ ಕೋಲ್ಡ್. ಅದಕ್ಕೆ ನಿಮಗೂ ಅದನ್ನ ಹೇಳಿಕತ್ತೀನಿ. ಸೊ ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬಿಸಿನೀರು ಕುಡೀರಿ, ಹೆಚ್ಚಿಗೆ ಮೇನ್ ಬಿಸಿನೀರು ಕುಡೀರಿ ಗೈಸ್. ಈ ತಂಪನಾಗ ಬಿಸಿನೀರು ಕುಡಿದ್ರೆ ಒಂದು ಆರಾಮದಿಂದ ಇರ್ತೀವಿ. ಆಮೇಲೆ ಇನ್ನೊಂದು ಯಾವುದೇ ರೀತಿ ಜ್ವರನೂ ಬರೋಂಗಿಲ್ಲ. ಇದನ್ನ ಹೇಳಿಕತ್ತೀನಿ ಇಷ್ಟ. ಈ ವ್ಲಾಗ್ ಆಮೇಲೆ ಈ ಕಾಲೇಜದ್ದು ಇವತ್ತು ನೋಡಿರ್ಬೋದು ನೀವು, ಸ್ವಲ್ಪ ತೋರಿಸಿದೆ, ಸಣ್ಣದಾಗಿರ್ತೈತಿ ವ್ಲಾಗ್. ಯಾಕಂತಂದ್ರೆ ಸ್ವಲ್ಪ ಅಷ್ಟೇ ಏನಿರ್ತೈತೆ ಅಷ್ಟೇ. ಇವೆಂಟ್ ಅದು ಇತ್ತಪ್ಪ ಅಂತ ನಾನು ತೋರಿಸ್ತೇನೆ ಅಂತ ಸ್ವಲ್ಪ ದೊಡ್ಡದು ವ್ಲಾಗ್ ಆಗ್ತದ. ಸೊ ಇದು ಮಾತ್ರ ಸಣ್ಣ ವ್ಲಾಗ್ ಆಗಿರ್ತೈತಿ ಇಷ್ಟ. ಆಮೇಲೆ ಇನ್ ಕೇಸ್ ನನ್ನ ವ್ಲಾಗ್ ಇನ್ನೂ ಮಟ್ಟ ಯಾರು ನೋಡಿಲ್ಲ ಅಂತಂದ್ರೆ ಒಂದು ಸರ್ತಿ ಹೋಗಿ ಚೆಕ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಗೈಸ್. ಮತ್ತು ಸಿಗ್ತೇನೆ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.